ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. 2 ಆರ್ಡ್ರ್ ಪಿಕಪ್ ಆಯಿತು. ಥ್ಯಾಂಕ್ ಯು ಸರ್. ₹108 ಕೊಟ್ಟಿದ್ದಾನೆ. ನಾವು ಬರೀ ಬೆಂಗಳೂರಲ್ಲಿ ಕೆಲಸ ಮಾಡ್ತಾರಂತ ಗೊತ್ತು ಅಷ್ಟೇ ಊರಲ್ಲಿ. ಆದರೆ ಇಲ್ಲಿರೋಷ್ಟು ಖರ್ಚು, ನಾವು ಇಲ್ಲೇನು ಖರ್ಚು ಮಾಡ್ತೀವಿ ಅಷ್ಟೇ ಕೂಲಿ ನಮ್ಮೂರಲ್ಲಿ ಕೊಟ್ಟರೆ ಅಲ್ಲೇ ಆರಾಮ್ ನೆಮ್ಮದಿಯಾಗಿರ್ಬೋದು. ಭಾನುವಾರ 1ನೇ ತಾರೀಕು ಫೆಬ್ರವರಿ, ಸ್ವಿಗ್ಗಿಯಲ್ಲಿ 28 ದಿನದಲ್ಲಿ ₹50,000 ಅರ್ನಿಂಗ್ಸು ಮಾಡ್ಬೇಕಂತ ಚಾಲೆಂಜು ತೊಗೊಂಡಿದ್ದೀನಿ. ಫಸ್ಟ್ ಟೈಮ್ ನನ್ನ ಚಾಲೆಂಜ್ ಇದು. ₹50 ಕೊಟ್ಟಿದ್ದಾನೆ. ಆರ್ಡ್ರ್ ಪಿಕಪ್ ಆಯಿತು. ಡ್ರಾಪ್ ಇಲ್ಲಿ ಹತ್ರನೇ ಇದೆ. ನೇ ಮೇಡಮ್? ಓಕೆ, ಥ್ಯಾಂಕ್ ಯು. ಡ್ರಾಪ್ ಆಯಿತು. ಅಮೌಂಟ್ ಎಷ್ಟು ಕೊಟ್ಟಿದ್ದಾನೆ ಬಡಿ? ₹50 ಕೊಟ್ಟಿದ್ದಾನೆ. ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆವರೆಗೂ ಎಕ್ಸ್ಟ್ರಾ ₹20 ಪರ್ ಆರ್ಡ್ರ್ ಇದೆ. ಮತ್ತು ನೈಟು 6 ಗಂಟೆಯಿಂದ 10 ಗಂಟೆವರೆಗೂ ಅವಾಗ ₹20 ಎಕ್ಸ್ಟ್ರಾ ಪರ್ ಆರ್ಡ್ರ್ ಇದೆ. ನೋಡಿ, 1.5 ಕಿಲೋಮೀಟ್ರಿಗೆ ₹50 ಕೊಟ್ಟಿದ್ದಾನೆ. ಬೇಕಿಂಗು, ಯಾವುದೋ ಕೇಕ್ ಐಟಮ್ಮು. ಬನ್ನಿ, ಇದು ಆರ್ಡ್ರ್ ಪಿಕಪ್ ಮಾಡಿ ಮೇಲೆ ಸಿಗ್ತೀನಿ. 9849 OTP 8589. ಥ್ಯಾಂಕ್ ಯು. ₹50 ಕೊಟ್ಟಿದ್ದಾನೆ. ಓಹೋ, ನೋಡಿ ನಿಮಗೆ ಸ್ಕ್ರೀನ್ಶಾಟ್ ಹಾಕಿರ್ತೀನಿ. 6.5 ಕಿಲೋಮೀಟ್ರಿಗೆ ಬರೀ ₹58. ₹6 ರಿಟರ್ನ್ ಅಮೌಂಟ್ ಇದೆ. ನನ್ನ ಐಡಿ ಇರೋದು ಮಿನಿಮಮ್ಮು ₹30 ಪರ್ ಆರ್ಡ್ರ್ ಇರೋದು, ₹20 ಸರ್ಜು, ₹50. ಮಿನಿಮಮ್ ಆರ್ಡ್ರ್ ಬಂದರೆ ₹50 ಕೊಟ್ಟೇ ಕೊಡ್ತಾನೆ. ಇವಾಗ ನೋಡಿ, 1.5 ಕಿಲೋಮೀಟ್ರಿಗೆ ₹50 ಕೊಟ್ಟಿದ್ದಾನೆ. ಇವಾಗ 6.5 ಕಿಲೋಮೀಟ್ರಿಗೆ ಬರೀ ₹58 ಕೊಟ್ಟಿದ್ದಾನೆ. ಅಂದರೆ 6.5 ಕಿಲೋಮೀಟ್ರಿಗೆ ಬರೀ ₹8 ಲೆಕ್ಕ. ಏನು ಮಾಡೋಕ್ಕಾಗಲ್ಲ. ಬನ್ನಿ, ಇದು ಆರ್ಡ್ರ್ ಪಿಕಪ್ ಮಾಡಿ ಮೇಲೆ ಸಿಗ್ತೀನಿ. ಪೆಟ್ರೋಲ್ ಹಾಕ್ಸಿದ್ದೀನಿ ₹515, 5 ಲೀಟ್ರು. ಸುಕ್ಕ ಅಂತಲ್ಲ ಸರ್? ಥ್ಯಾಂಕ್ ಯು ಸರ್. ನೋಡಿ, ₹95 ಕೊಟ್ಟಿದ್ದಾನೆ. ನೋಡಿ, 2 ಆರ್ಡ್ರ್ ಹಾಕ್ತಾಯಿದ್ದಾನೆ. 11.5 ಕಿಲೋಮೀಟ್ರಿಗೆ ₹105 ಕೊಟ್ಟಿದ್ದಾನೆ. ಬನ್ನಿ, ಪ್ಯಾರಡೈಸ್ ಬಿರಿಯಾನಿ 2 ಕೂಡ ರೆಡಿ ಇದೆ. 7305 ಪಿಕಪ್ಪು. ಇನ್ನೊಂದು ಆರ್ಡ್ರು 2722. ಥ್ಯಾಂಕ್ ಯು. ಡ್ರಾಪ್ ಆಯಿತು. ಅಮೌಂಟ್ ಎಷ್ಟು ಕೊಟ್ಟಿದ್ದಾನೆ? ಹಲೋ ಮೇಡಮ್, ನಾಟ್ ಅಲೋಡ್ ಮೇಡಮ್. ಇಲ್ಲಿ ಕೆಳಗಡೆ ರಿಸೆಪ್ಷನಲ್ಲಿ ಕೊಟ್ಟಿದ್ದೆ ನೋಡಿ ಮೇಡಮ್. ಇದರ ನೀಚೆ रिसेप्शन में दे दिया ಮೇಡಮ್ ಆಂಟಿ को. ಓಕೆ ಅಕ್ಕ, ತಗೊಳ್ಳಿ. ಪೂಜಾ ಅಂತ ನೋಡಿ. ಇನ್ನೂ ಒಂದು ಯಾವುದು ಆರ್ಡ್ರ್ ಇದೆ, 9192 ಆರ್ಡ್ರ್ ರೆಡಿ. ನೇಮ್ ಸರ್? ಓಕೆ, ಥ್ಯಾಂಕ್ ಯು ಸರ್. ಡ್ರಾಪ್ ಆಯಿತು. ಫಸ್ಟು ಡ್ಯೂಟಿ ಆಫ್ ಮಾಡೋಣ, ಇಲ್ಲಾಂದ್ರೆ ಮತ್ತೆ ಆರ್ಡ್ರ್ ಹಾಕ್ಬಿಟ್ರೆ ಕಷ್ಟ. ನೋಡಿ, ಲಾಸ್ಟ್ ಆರ್ಡ್ರಿಗೆ ಎಷ್ಟು ಕೊಟ್ಟಿದ್ದಾನೆ ಅಮೌಂಟ್ ಅಂದರೆ, 2 ಆರ್ಡ್ರಿಗೆ ಬರೋ ₹40 ಕೊಟ್ಟಿದ್ದಾನೆ ಅಷ್ಟೇ. ನಿಮಗೆ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ನೋಡಿ. ಟೋಟಲ್ ಆರ್ಡ್ರ್ ಎಷ್ಟಾಗಿದೆ ಅಂದರೆ, ಟೋಟಲ್ ಆರ್ಡ್ರು 14.5 ಆರ್ಡ್ರ್ ಆಗಿದೆ. ಅರ್ನಿಂಗ್ಸು 380 ಪ್ಲಸ್ 220, 400, 602 ಅರ್ನಿಂಗ್ಸ್ ಆಗಿದೆ ಟೋಟಲ್ಲು. ಈಗ ಮತ್ತೆ 4 ಗಂಟೆ ಆಯಿತು ಟೈಮು. 3:59, 4 ಗಂಟೆ ಆಗಿದೆ. ಮತ್ತೀಗ 6 ಗಂಟೆಗೆ ಆನ್ ಮಾಡ್ತೀನಿ. ಬನ್ನಿ, 6 ಗಂಟೆಗೆ ಆನ್ ಮಾಡಿದ ಮೇಲೆ ಸಿಗ್ತೀನಿ. 1 hour later. ₹116 ಕೊಟ್ಟಿದ್ದಾನೆ. ₹15 ವೇಟಿಂಗ್ ಅಮೌಂಟು. ಆ ರೆಸ್ಟೋರೆಂಟಲ್ಲಿ ಮೇಘನಾ ಫುಡ್ಸಲ್ಲಿ ಅರ್ಧ ಗಂಟೆ ಮಾಡಿಬಿಟ್ಟ. 18 ಆರ್ಡ್ರ್ ಆಯಿತು. ₹786 ಅರ್ನಿಂಗ್ಸ್ ಆಗಿದೆ. ಸಾರಿ, ₹776 ಅರ್ನಿಂಗ್ಸ್ ಆಗಿದೆ. ಟೈಮ್ ಇವಾಗ ಎಷ್ಟಂದರೆ, ಟೈಮು 7 ಗಂಟೆ 40 ನಿಮಿಷ ಆಗಿದೆ. 6 ಗಂಟೆಗೆ ಆನ್ ಮಾಡಿದೆ. 1 ಅವರ್ 40 ನಿಮಿಷಕ್ಕೆ 3 ಆರ್ಡ್ರ್ ಆಯಿತು. ರೆಸ್ಟೋರೆಂಟಲ್ಲಿ ತುಂಬ ವೇಟಿಂಗು. ನೋಡಿ, ಯಾವುದೋ ಆರ್ಡ್ರ್ ಆಗ್ತಾಯಿದ್ದಾನೆ. ಕ್ಯಾಲಿಫೋರ್ನಿಯಾ 2 ಆರ್ಡ್ರ್ ಆಗ್ತಾಯಿದ್ದಾನೆ. ಒಂದು ಸ್ಪೈಸ್ ಗಾರ್ಡನ್ನು, ಇನ್ನೂ ಒಂದು ಪಣತೂರು. ನೋಡಿ, 7.5 ಕಿಲೋಮೀಟ್ರ್ ₹123 ಕೊಟ್ಟಿದ್ದಾನೆ. ಅದರಲ್ಲೇ ಒಂದು ಕಸ್ಟಮರ್ ₹30 ಟಿಪ್ಸ್ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಇಷ್ಟಕ್ಕೊಂದು ಅಮೌಂಟ್ ಕೊಟ್ಟಿದ್ದಾನೆ. ₹30 ಜಾಸ್ತಿ ಆಯಿತು. ಇಲ್ಲಾಂದರೆ ₹93 ಕೊಡ್ತಾಯಿದ್ದೆ ಅಷ್ಟೇ. ನೋಡಿ, ಆರ್ಡ್ರ್ ಅಕ್ಸೆಪ್ಟ್ ಮಾಡಿದ್ದೀನಿ. ಪುಣ್ಯ 2 ಫುಡ್ ರೆಡಿ ಇದೆ. ಬನ್ನಿ, ಈಗ 2 ಆರ್ಡ್ರ್ ಪಿಕಪ್ ಮಾಡಿ ಮೇಲೆ ಸಿಗ್ತೀನಿ. ಪಿಕಪ್ ಇಲ್ಲೇ 1 ಕಿಲೋಮೀಟ್ರ್ ಸಮಥಿಂಗ್ ಇದೆ.
ಪಿಕಪ್ಪು 800 ಮೀಟ್ರ್ ಇದೆ. ಬನ್ನಿ ಪಿಕಪ್ ಮಾಡಿ ಮೇಲೆ ಸಿಗ್ತೀನಿ. 4212 3484. ಹಾಂ ನೋಡಿ 2 ಆರ್ಡ್ರ್ ಪಿಕಪ್ ಆಯಿತು. ಒಂದು ಪೂರ ಫೌಂಟೇನಾಗಿ ಹಾಕಿದ್ದಾನೆ ಡ್ರಾಪು. ಬನ್ನಿ. ಫಸ್ಟ್ ಆರ್ಡ್ರ್ ಎಷ್ಟು ಕಿಲೋಮೀಟ್ರ್ ಇದೆ? 2.3 ಕಿಲೋಮೀಟ್ರ್ ಇದೆ. ಓಹೋ ಟ್ರಾಫಿಕ್ ನೋಡಿ ಭಾನುವಾರ ಕೂಡ. ಬನ್ನಿ ಇದು ಆರ್ಡ್ರು ಡ್ರಾಪ್ ಮಾಡಿದ ಮೇಲೆ ಸಿಗ್ತೀನಿ. ಟೈಮು 8:21. ಜಸ್ಟ್ ಡ್ರಾಪ್ ಆಯಿತು ಅಪಾರ್ಟ್ಮೆಂಟಲ್ಲಿ. ಅಮೌಂಟ್ ಎಷ್ಟು ಕೊಟ್ಟಿದ್ದಾನೆ? ಟೋಟಲು 125 ರೂಪಾಯಿ ಕೊಟ್ಟಿದ್ದಾನೆ 8 ಕಿಲೋಮೀಟ್ರಿಗೆ. ಡ್ರಾಪ್ ಆಯಿತು. ಇಲ್ಲಿಂದ ಯಾವ್ದು ಆರ್ಡ್ರ್ ಕೊಡ್ತಾನೆ ಗೊತ್ತಿಲ್ಲ. ಇಲ್ಲಿ ಕಾಡು ಬೀಚ್ನಲ್ಲಿ ಪಣತೂರ ತುಂಬ ಸ್ಲೋ ಆರ್ಡ್ರು. ಟೈಮ್ 8:30 ಆಯಿತು ಆಲ್ರೆಡಿ. ಬನ್ನಿ ನೆಕ್ಸ್ಟ್ ಆರ್ಡ್ರ್ ಬಂದಮೇಲೆ ಸಿಗ್ತೀನಿ. ನೋಡ್ತಾ ಇರ್ಬೋದು ಟೈಮು ನೈಟು 11 ಗಂಟೆ 56 ನಿಮಿಷ ಆಗಿದೆ. ಇವಾಗ ಒಂದು 15 ನಿಮಿಷ ಆಯಿತು ಡ್ಯೂಟಿ ಆಫ್ ಮಾಡಿದ್ದೀನಿ. ಅರ್ನಿಂಗ್ಸ್ ಎಷ್ಟಾಗಿದೆ ಅಂದರೆ 1328 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಆರ್ಡರ್ಸು ಒಂದು ನಿಮಿಷ. ಆರ್ಡ್ರು 30 ಆರ್ಡ್ರ್ ಆಗಿದೆ. ಅದಕ್ಕೆ ಒಂದು ಅರ್ಧ ಗಂಟೆ ಒಂದು 20 ನಿಮಿಷ ಆಫ್ ಮಾಡಿದೆ. ಆಫ್ ಮಾಡ್ಬೋದು. 11 ಗಂಟೆಯಿಂದ 2 ಗಂಟೆವರೆಗೆ ಇರುತ್ತೆ 3 ಅವರ್ ಸ್ಲಾಟಲ್ಲಿ. ಅದರಲ್ಲಿ 2 ಅವರು 30 ನಿಮಿಷ ಲಾಗಿನ್ ಅವರ್ ಕಂಪಲ್ಸರಿ ಇರಲೇಬೇಕು. ಅದಕ್ಕೋಸ್ಕರ ಒಂದು 20 ನಿಮಿಷ ಆಫ್ ಮಾಡಿದೆ. ಅರ್ಧ ಗಂಟೆ ಆಫ್ ಮಾಡ್ಬೋದು, 29 ನಿಮಿಷ ಆಫ್ ಮಾಡ್ಬೋದು. ಅದಕ್ಕೆ ಒಂದು 20 ನಿಮಿಷ ಆಫ್ ಮಾಡಿದೆ. ಯಾಕಂದರೆ ಇವಾಗ ಸರ್ಜ್ ಇರಲ್ಲ. 10 ಗಂಟೆಯಿಂದ 12 ಗಂಟೆವರೆಗೂ ಬರೀ 30 ರೂಪಾಯಿ ಆರ್ಡ್ರ್ ಪೇ ಕೊಡ್ತಾನೆ ಅಷ್ಟೇ. ಎಕ್ಸ್ಟ್ರಾ ಸರ್ಜ್ ಏನು ಕೊಡಲ್ಲ. ತುಂಬ ಸುಮ್ಮನೆ ಡ್ಯೂಟಿ ಮಾಡೋದೇ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಆಫ್ ಮಾಡಿದೆ. ಇವಾಗ 12 ಗಂಟೆಗೆ ಆನ್ ಮಾಡ್ತೀನಿ. 12 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೆ ಲಾಗಿನ್ ಇರಲೇಬೇಕು. ಕೊಟ್ಟರೆ ಒಂದು 2 ಅವರ್ 3 ಅವರ್ ಕೊಡ್ಬೋದು ಅಷ್ಟೇ ಆರ್ಡ್ರು. ಆಮೇಲೆ ಆರ್ಡ್ರ್ ತುಂಬ ಸ್ಲೋ, ಯಾಕಂದರೆ ಭಾನುವಾರ ಅಲ್ಲ, ಅದಕ್ಕೋಸ್ಕರನೇ. ನೋಡಿರಿ ಆರ್ಡ್ರ್ ಆಗ್ತಾಯಿದೆ ನೋಡಿ. 6.5 ಕಿಲೋಮೀಟ್ರಿಗೆ 69 ರೂಪಾಯಿ ಕೊಟ್ಟಿದ್ದಾನೆ. ಲೋಕಲ್ ಬಂದ್ರೇ ಒಳ್ಳೆ ಅಮೌಂಟು. ಲಾಂಗ್ ಬಂದರೆ ಕಿಲೋಮೀಟ್ರಿಗೆ 10 ರೂಪಾಯಿನೇ ಸಿಗುತ್ತೆ ಈ ಟೈಮಲ್ಲಿ ಕೂಡ. ಯಾವುದಿದು? ಯಾವುದೋ ಹೊಸ ರೆಸ್ಟೋರೆಂಟು. ಇನ್ನೂ ಫುಡ್ ರೆಡಿ ಇಲ್ಲ. ಇಲ್ಲೇ ಪಕ್ಕದಲ್ಲೇ ಇದೆ ಪಿಕಪ್ಪು. ಪನ್ನೀರ್ ಟಿಕ್ಕಾ ಕಬೂಸ್ ಶವರ್ಮ. ಯಾವುದ್ಯಾವುದೋ ಹೊಸ ರೆಸ್ಟೋರೆಂಟ್ ಬರ್ತವೆ ಡೈಲಿ. ನೋಡಿ ಆರ್ಡ್ರ್ ಪಿಕಪ್ ಆಯಿತು. ಜಸ್ಟು ಟೈಮು 12 ಗಂಟೆ 16 ನಿಮಿಷ ಆಗಿದೆ. ಐಟಮ್ ಇವಾಗ ಕೊಟ್ಟಿದ್ದಾನೆ. ಇದೇ ಪ್ರಾಬ್ಲಮ್ ನೈಟ್ ಟೈಮಲ್ಲಿ. ತುಂಬ ಸ್ಲೋ ರೆಸ್ಟೋರೆಂಟ್. ನೈಟ್ ಟೈಮಲ್ಲಿ ಇದೇ ಪ್ರಾಬ್ಲಮ್ಮು. ರೆಸ್ಟೋರೆಂಟ್ ಐಟಮ್ ಕೊಡೋಕ್ಕೆ ಲೇಟ್ ಮಾಡಿಬಿಡ್ತಾರೆ. ಎಷ್ಟು ಕಿಲೋಮೀಟ್ರ್? 6.2 ಕಿಲೋಮೀಟ್ರ್ ಇದೆ. ಸ್ವಲ್ಪ ರಾಂಗ್ ರೂಟಿಗೆ ಹೋದರೆ ಆಗುತ್ತೆ. ಈಗ ಬನ್ನಿ ಡ್ರಾಪ್ ಮಾಡಿದ ಮೇಲೆ ಸಿಗ್ತೀನಿ ಆರ್ಡ್ರನ್ನ. ಥ್ಯಾಂಕ್ ಯು ಮೇಡಮ್. 26 ರೂಪಾಯಿ ಕೊಟ್ಟಿದ್ದಾನೆ. 7 ರೂಪಾಯಿ ವೇಟಿಂಗ್ ಟೈಮು. ನೆಕ್ಸ್ಟ್ ಆರ್ಡ್ರ್ ಯಾವುದು ಕೊಡ್ತಾನೋ ಗೊತ್ತಿಲ್ಲ. 12 ಗಂಟೆ ಮೇಲೆ ಒಂದು ಆರ್ಡ್ರ್ ಕೌಂಟ್ ಆಗೋಲ್ಲ. ಅದು ಮತ್ತೆ ಒಂದು 2 ಗಂಟೆಗೆ 3 ಗಂಟೆಗೆ ಹಂಗೆ ಕೌಂಟ್ ಆಗುತ್ತೆ. ಇಲ್ಲಿ ನೋಡಿ 30 ಆರ್ಡ್ರ್ ಆಗಿತ್ತು ಆವಾಗಲೇ. ಇವಾಗ 30 ಆರ್ಡ್ರ್ ತೋರಿಸ್ತಾನೆ. ಇಲ್ಲಿ ಕೆಳಗಡೆ ಕೌಂಟ್ ಆಗಿರುತ್ತೆ. ಮತ್ತೆ ಯಾವುದು ಹಾಕಿದ ನೋಡಿ. ಪ್ರತಿ ಒಂದು ಆರ್ಡ್ರ್ ಹಂಗೆ ಆಗ್ತಾಯಿದ್ದಾನೆ ನೈಟ್ ಟೈಮಲ್ಲಿ. ಏನೋ ಗೊತ್ತಿಲ್ಲ. 3 ಡೇಸ್ 4 ಡೇಸ್ ಆಯಿತು. ನೈಟ್ 12 ಗಂಟೆ ಮೇಲೆ ಪ್ರತಿ ಒಂದು ಆರ್ಡ್ರ್ ಲಾಕ್ ಆಗ್ತಾಯಿದ್ದಾನೆ. ಮತ್ತು 7.5 ಕಿಲೋಮೀಟ್ರ್ 73 ರೂಪಾಯಿ ಕೊಟ್ಟಿದ್ದಾನೆ. 1.5 mg. ಎಲ್ಲಿ ದೊಡ್ಡ ನೆಕ್ ಕುಂದಿ ಹಾಕಿದ್ದಾನೆ. ಪಿಕಪ್ಪಲ್ಲಿ ಡೆಂಟಲ್ ಕಾಲೇಜ್ ರೋಡು. ಇದು ಕೂಡ ರೆಡಿ ಇಲ್ಲ. ಪಿಕಪ್ ಎಷ್ಟು ಕಿಲೋಮೀಟ್ರ್ ಇದೆ? 1.1 ಕಿಲೋಮೀಟ್ರ್ ಪಿಕಪ್ಪೇ ಇದೆ. ಬನ್ನಿ ಇದು ಆರ್ಡ್ರ್ ಪಿಕಪ್ ಮಾಡಿ ಮೇಲೆ ಸಿಗ್ತೀನಿ. ನೋಡಿ ಇನ್ನೊಂದು ಆರ್ಡ್ರ್ ಆಗ್ತಾಯಿದ್ದಾನೆ. ಅದೆಷ್ಟು ಕೊಟ್ಟಿದ್ದ? 75 ರೂಪಾಯಿ ಕೊಟ್ಟಿದ್ದ. ಪ್ಲಸ್ 25 28 ಸೇರಿ ಇನ್ನೊಂದು ಆರ್ಡ್ರ್ ಆಗ್ತಾಯಿದ್ದಾನೆ. 104 ರೂಪಾಯಿ ಕೊಟ್ಟಿದ್ದಾನೆ. 2 ಆರ್ಡ್ರ್ ಕೂಡ ರೆಡಿ ಇರಲ್ಲ. 2 ಆರ್ಡ್ರ್ ಕೂಡ ರೆಡಿ ಇಲ್ಲ. ಬನ್ನಿ 2 ಆರ್ಡ್ರ್ ಪಿಕಪ್ ಮಾಡಿ ಬಂದು ಸಿಗ್ತೀನಿ. ಟೈಮ್ ಇವಾಗ 12:46. ಇವಾಗ ಕೊಟ್ಟಿದ್ದಾರೆ ಐಟಮ್. 2 ಆರ್ಡ್ರ್ ಪಿಕಪ್ ಆಯಿತು. ತುಂಬ ಲೇಟ್ ಮಾಡಿದ್ದಾರೆ ರೆಸ್ಟೋರೆಂಟ್ ಅವರು. ಡ್ರಾಪ್ ಎಷ್ಟು ಕಿಲೋಮೀಟ್ರ್ ಇದೆ? 4.7. ಬನ್ನಿ ಇದು ಆರ್ಡ್ರ್ ಡ್ರಾಪ್ ಮಾಡಿದ ಮೇಲೆ ಸಿಗ್ತೀನಿ. ಇದೇ ಬಿಲ್ಡಿಂಗಲ್ಲಿ ಡ್ರಾಪ್ ಇತ್ತು. ಒಂದು ಆರ್ಡ್ರ್ ಡ್ರಾಪ್ ಮಾಡಿದೆ. ಇನ್ನೊಂದು ಆರ್ಡ್ರ್ ಇದೆ ನೋಡಿ. ರೋಡೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಅಲ್ಲಿಂದ ನಡ್ಕೊಂತ ಬರಬೇಕು. ಏನು ಮಾಡೋಕ್ಕಾಗಲ್ಲ. ಇನ್ನೂ ಒಂದು ಆರ್ಡ್ರ್ ಈ ಕಡೆ ಹೋದರೆ ಹತ್ರ ಆಗುತ್ತೆ. ಎಷ್ಟು ಕಿಲೋಮೀಟ್ರ್ ಇದೆ ಇಲ್ಲಿಂದ? 1 ಕಿಲೋಮೀಟ್ರ್ ಇದೆ. ಮತ್ತು ಈ ಕಡೆಯಿಂದ
ಒಂದು 1.5 ಕಿಲೋಮೀಟ್ರ್ ಎಕ್ಸ್ಟ್ರಾ ಹೋಗ್ಬೇಕು ನಾನೀಗ. ಓಕೆ ಸರ್, ನೇಮ್ ಸರ್? ಓಕೆ, ಥ್ಯಾಂಕ್ ಯು ಸರ್. ಡ್ರಾಪ್ ಆಯಿತು. 110 ರೂಪಾಯಿ ಕೊಟ್ಟಿದ್ದಾನೆ, ಬರೀ 6 ರೂಪಾಯಿ ಕೊಟ್ಟಿದ್ದಾನೆ ವೇಟಿಂಗ್ ಅಮೌಂಟು. ಆಯಿತು, ಟಾರ್ಗೆಟ್ ಆಯಿತು, 33 ಆರ್ಡ್ರ್ ಆಯಿತು. ಅರ್ನಿಂಗ್ಸ್ ಎಷ್ಟಾಗಿದೆ? 1514 ರೂಪಾಯಿ ಅರ್ನಿಂಗ್ಸ್ ಆಗಿದೆ. 1514. ಇಲ್ಲಿಂದ ಮತ್ತೆ ಎಲ್ಲಿಗೆ ಹೋಗ್ಬೇಕು ಈಗ? ಖಾಲಿಯಾಗಿ ಬರ್ಗರ್ ಕಿಂಗ್ ಹತ್ರ ಹೋಗಬೇಕು. ಬರ್ಗರ್ ಕಿಂಗ್ ಹತ್ರ ಹೋದರೆ ಆರ್ಡ್ರ್ ಕೊಟ್ಟರೆ ಕೊಡ್ಬೋದು. ಇಲ್ಲಿಂದ ಮತ್ತೆ 1.5 ಕಿಲೋಮೀಟ್ರ್ ಖಾಲಿ. ನಾನಿವಾಗ ಫಸ್ಟ್ ಟೈಮು ಚಾಲೆಂಜು ತೊಗೊಂಡಿರೋದು. ಅದಕ್ಕೋಸ್ಕರ ಡೈಲಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ. ವಾರಕ್ಕೊಂದು 2-3 ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಡೇ ಶಿಫ್ಟ್ ಆದರೆ ಓಕೆ, ನೈಟ್ ಹೋಗಿ 1-2 ಅವರ್ ರೆಸ್ಟ್ ಸಿಗುತ್ತೆ, ಓಕೆ. ನಾನು ಮಾಡ್ತಾಯಿರೋದು ನೈಟ್ ಶಿಫ್ಟು. ಹೋಗಿ ಮಲ್ಕೊಂಡ್ರೆ ಒಂದೊಂದು ಟೈಮ್ ಕರೆಕ್ಟಾಗಿ ನಿದ್ದೆ ಆಗೋಲ್ಲ. ಅದಕ್ಕೋಸ್ಕರ ವಾರಕ್ಕೊಂದು 2 ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಒಂದು 50,000 ರೂಪಾಯಿ ಟಾರ್ಗೆಟನ್ನು ಕಂಪ್ಲೀಟ್ ಆದರೆ 28 ದಿನದಲ್ಲಿ. ಅದಾದ್ಮೇಲೆ ಲಾಸ್ಟ್ನೇ ದಿನಕ್ಕೆ ನಿಮಗೆ ಪೆಟ್ರೋಲ್ ಖರ್ಚು ಎಷ್ಟು, ಮತ್ತು ಊಟದ ಖರ್ಚು, ಬೆಂಗಳೂರಲ್ಲಿ ಇದ್ದರೆ ಏನೇನು ಖರ್ಚು, ಗಾಡಿ ಸರ್ವೀಸು, PG ರೆಂಟು, ಅದೆಲ್ಲ ಮೈನಸ್ ಮಾಡಿ ಎಷ್ಟು ಸೇವಿಂಗ್ ಆಗಿದೆ ಅಂಥೇಳಿ, ಎಷ್ಟು ಅಮೌಂಟು ಸೇವಿಂಗು ಮಾಡ್ಬೋದು ಅಂತ ಹೇಳ್ತೀನಿ. ಫುಲ್ಲು 28 ದಿನ ಆದಮೇಲೆ. ಇವಾಗೇ ಹೇಳಿದ್ರೆ ಡೈಲಿ ಮೈನಸ್ ಮಾಡ್ಕೊಂಡು ಹೋದರೆ ಒಂಥರ ಆಗುತ್ತೆ. ಪೆಟ್ರೋಲ್ ಮಾತ್ರ ಡೈಲಿ 350 ರೂಪಾಯಿ ಬೇಕೇ ಬೇಕು. 350 ರುಪೀಸ್ ಪೆಟ್ರೋಲ್ ಬೇಕೇ ಬೇಕು ಪರ್ ಡೇ. ಊಟದೊಂದು 200 ರೂಪಾಯಿ, ಮತ್ತು ಗಾಡಿ ಸರ್ವೀಸು, ಮತ್ತು PG ರೆಂಟು, ತುಂಬ ಖರ್ಚು ಬೆಂಗಳೂರಲ್ಲಿ. ನಾವು ಬರೀ ಬೆಂಗಳೂರಲ್ಲಿ ಕೆಲಸ ಮಾಡ್ತಾರಂತ ಗೊತ್ತು ಅಷ್ಟೇ ಊರಲ್ಲಿ. ಆದರೆ ಇಲ್ಲಿರೋಷ್ಟು ಖರ್ಚು, ನಾವು ಇಲ್ಲಿ ಏನು ಖರ್ಚು ಮಾಡ್ತೀವಿ ಅಷ್ಟೇ ಕೂಲಿ ನಮ್ಮೂರಲ್ಲಿ ಕೊಟ್ಟರೆ ಅಲ್ಲೇ ಆರಾಮ್ ನೆಮ್ಮದಿಯಾಗಿರ್ಬೋದು. ಅದೇ ಕೂಲಿಯಲ್ಲಿ ಇಲ್ಲಿ ಎಷ್ಟು ಖರ್ಚು ಮಾಡ್ತೀವಿ ಅದೇ ಕೂಲಿಯಲ್ಲೇ ಊರಲ್ಲಿ ನೆಮ್ಮದಿಯಾಗಿರ್ಬೋದು. ಅದೇ ಮಾಡ್ತಾರೆ, ಊರಲ್ಲಿ ಅಷ್ಟು ಪೇಮೆಂಟ್ ಕೊಡೋಲ್ಲ, ಬರೀ 7,000 8,000 ಕೊಡ್ತಾರೆ ಅಷ್ಟೇ. ಅದಕ್ಕೋಸ್ಕರ ಊರಲ್ಲಿ ಸೆಟ್ ಆಗೋಲ್ಲ. ಬನ್ನಿ, ಏನು ಮಾಡೋಕ್ಕಾಗಲ್ಲ. ಎಷ್ಟು ಡ್ರಾಪ್ ಆಯ್ತು ಆರ್ಡ್ರು. 53 ರೂಪಾಯಿ ಕೊಟ್ಟಿದ್ದಾನೆ. ಎಷ್ಟು ಆರ್ಡ್ರು ಕೊಡೋದು ಡೌಟು. 35 ಆರ್ಡ್ರ್ ಆಗಿದೆ. 1567 ರೂಪಾಯಿ ಅರ್ನಿಂಗ್ಸು. ನೋಡಿ, ಇವತ್ತು ಭಾನುವಾರ ಆದರೂ ಕೂಡ ಅರ್ನಿಂಗ್ಸು ತುಂಬ ಕಡಿಮೆನೇ ಆಯಿತು. ನಾರ್ಮಲ್ ಡೇದಲ್ಲೇ ಚೆನ್ನಾಗಾಗುತ್ತೆ. ಬರೀ 7 ರೂಪಾಯಿ ಸರ್ಚ್ ಕೊಟ್ಟಿದ್ದಾರೆ. ಬರೀ 7 ರೂಪಾಯಿ ಸರ್ಚ್ ಕೊಟ್ಟಾಗೆ ಅರ್ನಿಂಗ್ಸ್ ಚೆನ್ನಾಗಾಗುತ್ತೆ. ಇವತ್ತು 20 ರೂಪಾಯಿ ಸರ್ಚ್ ಕೊಟ್ಟಿದ್ದಾನೆ, ಆದರೂ ವೇಸ್ಟು. ಇಲ್ಲಿಂದ ಆರ್ಡ್ರ್ ಕೊಡೋಲ್ಲ, ಮತ್ತೆ ಖಾಲಿಗೆ ಹೋಗಲೇಬೇಕು. ಹೋಗ್ಬಿಡ್ತೀನಿ, ಸುಮ್ಮನೆ ರೂಮಿಗೆ ಹೋಗಿ ಆರಾಮ್ ರೆಸ್ಟ್ ತೊಗೊತೀನಿ. ಟೈಮು 1:30 ಆಯಿತು. ಬನ್ನಿ, ನೆಕ್ಸ್ಟ್ ಆರ್ಡ್ರ್ ಬಂದರೆ ಸಿಗ್ತೀನಿ. ನೋಡ್ತಾ ಇರ್ಬೋದು, ಟೈಮು 1 ಗಂಟೆ 58 ನಿಮಿಷ ಆಗಿದೆ ನೈಟು. 2 ಗಂಟೆ ಅಂದ್ಕೊಳ್ಳಿ, ಆರ್ಡ್ರೇ ಕೊಡ್ತಾ ಇಲ್ಲ. ಎಷ್ಟು ಗಂಟೆಗೆ ಆರ್ಡ್ರ್ ಲಾಸ್ಟ್ ಆಗಿದ್ದು? 1 ಗಂಟೆ 13 ನಿಮಿಷ. ಹತ್ತತ್ರ 3/4 ಗಂಟೆ 1 ಅವರ್ ಆಯಿತು, ಆರ್ಡ್ರ್ ಕೊಡ್ತಾ ಇಲ್ಲ. ಅರ್ನಿಂಗ್ಸ್ ಎಷ್ಟಾಗಿದೆಯಪ್ಪ ಅಂದರೆ ನಿಮಗೆ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ನೋಡಿ. 1567 ರೂಪಾಯಿ ಆಗಿದೆ. ಕ್ಯಾಲ್ಕುಲೇಟ್ರಲ್ಲಿ 1567 ಪ್ಲಸ್ 840 ರೂಪಾಯಿ ಇನ್ಸೆಂಟಿವು ಬೆಳಿಗ್ಗೆ ಆ್ಯಡ್ ಆಗುತ್ತೆ ನೋಡಿ. ಇವತ್ತಿನ ಅರ್ನಿಂಗ್ಸು ಡೇ 1 2407 ರೂಪಾಯಿ. ಇನ್ನೂ 27 ದಿನ ಪೆಂಡಿಂಗ್ ಇದೆ. 28 ದಿನದಲ್ಲಿ ಇನ್ನೂ ಆದರೆ ಒಂದು 50 ರೂಪಾಯಿ 100 ರೂಪಾಯಿ ಅರ್ನಿಂಗ್ಸ್ ಆಗ್ಬೋದು ಅಷ್ಟೇ. ಲಾಗಿನ್ ಅವರ್ಸ್ ಎಷ್ಟಂದರೆ, ಒಂದು ನಿಮಿಷ ನೋಡಿ, ಪ್ರೆಸೆಂಟ್ ಈಗ 11 ಅವರ್ 31 ನಿಮಿಷ ತೋರಿಸ್ತಾ ಇದೆ. ಈಗ 2 ಗಂಟೆ ಆಗಿದೆ, ಇನ್ನು 3 ಅವರ್ ಲಾಗಿನ್ ಇರಲೇಬೇಕು. ಟೋಟಲ್ ಒಂದು 15 ಅವರ್ 16 ಅವರ್ ಆಗುತ್ತೆ. ಅದರಲ್ಲ ಒಂದು 2 ಅವರ್ 3 ಅವರ್ ಎಷ್ಟು ಸಿಕ್ಕೇ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್.